ಆಗ ಶ್ರವಣಕುಮಾರನ ತಂದೆ ತಾಯಿಯರು ಅವನಿಗೆ ಶಾಪವನ್ನು ಕೊಟ್ಟು ಕುಳಿತಲ್ಲಿಯೇ ಅಸುನೀಗುತ್ತಾರೆ. ಈ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ ಏನು ಗೊತ್ತೇ? ಈ ಜಗತ್ತಿನಲ್ಲಿ ತಂದೆ ತಾಯಿಯರ ಸೇವೆಗಿಂತ ಮಿಗಿಲಾದ ಶ್ರೇಷ್ಠವಾದ ಇನ್ನೊಂದು ಸೇವೆ ಇದೆ. ಶ್ರವಣಕುಮಾರನ ತಂದೆ ತಾಯಿಯರ ಶಾಪದಿಂದ ದಶರಥ ಮಹಾರಾಜ ಪುತ್ರ ಶೋಕದಿಂದ ನರಳಿ ನರಳಿ ಸಾಯುವಂತಾದ. ಒಮ್ಮೆ ಯೋಚನೆ ಮಾಡಿ, ನಾವು ಮಕ್ಕಳಾಗಿದ್ದಾಗ ಏನೇನು ಮಾಡಿರಬಹುದು? ಬಿದ್ದಿದ್ದೇವೆ, ಎದ್ದಿದ್ದೇವೆ, ಅತ್ತಿದ್ದೇವೆ, ಹಠ ಮಾಡಿದ್ದೇವೆ, ಜಗಳವನ್ನೂ ಮಾಡಿದ್ದೇವೆ. ಆಗೆಲ್ಲ ನಮ್ಮ ತಂದೆ ತಾಯಿಯರು ಹೇಗೆ ನಮ್ಮನ್ನು ಸಹಿಸಿಕೊಂಡು ಸಮಾಧಾನ ಚಿತ್ತದಿಂದ ನಮ್ಮನ್ನು ಆಡಿಸಿದ್ದಾರೆ, ಮುದ್ದಿಸಿ ಜೋಪಾನವನ್ನೂ ಮಾಡಿದ್ದಾರೆ ಅಲ್ಲವೇ? ವಯಸ್ಸಾದ ಮೇಲೆ ತಂದೆ ತಾಯಿಯರೂ ಕೂಡ ಮಕ್ಕಳಿದ್ದ ಹಾಗೆ ಕೋಪ ಮಾಡಿಕೊಳ್ಳುತ್ತಾರೆ, ಬೈಯುತ್ತಾರೆ, ಮುನಿಸಿಕೊಳ್ಳುತ್ತಾರೆ, ಕೆಲವೊಮ್ಮೆ ಜಗಳವನ್ನೂ ಮಾಡುತ್ತಾರೆ. ಅದು ಅವರು ಬೇಕು ಎಂದು ಮಾಡುವುದಲ್ಲ. ಪ್ರತಿಯೊಬ್ಬ ಮನುಷ್ಯನು ಮಗುವಾಗಿ ಜನಿಸಿ ಪ್ರೌಢನಾಗಿ ವಯಸ್ಕನಾಗಿ ಜೀವನಾನುಭವವನ್ನು ಪಡೆದು ಮರಳಿ ಹಲ್ಲು ಉದುರಿ ಬೆನ್ನುಬಾಗಿ ಮತ್ತೆ ಮಗುವಿನಂತಾಗುವುದು ಪ್ರಕೃತಿಯ ಸಹಜವಾದ ನಿಯಮ. ನೀವು ಮಗುವಾಗಿದ್ದಾಗ ಅವರು ವಯಸ್ಕರಾಗಿದ್ದರು. ನಿಮ್ಮ ಎಲ್ಲ ಕೋಟಲೆಗಳನ್ನು ಸಹಿಸಿಕೊಂಡು ನಿಷ್ಕಲ್ಮಶವಾಗಿ ಪ್ರೀತಿಸಿದರು. ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದರು. ಈಗ ನೀವು ಪ್ರೌಢರಾಗಿದ್ದೀರಾ. ನಿಮ್ಮ ತಂದೆ ತಾಯಿ ಮಕ್ಕಳಾಗಿದ್ದಾರೆ. ಅವರು ನಿಮ್ಮನ್ನು ಹೇಗೆ ನೋಡಿಕೊಂಡರೋ ಹಾಗೆ ನೀವು ಅವರನ್ನು ನೋಡಿಕೊಳ್ಳುವುದು ಧರ್ಮವಲ್ಲವೇ? ನೀವು ಹಾಗೆ ನೋಡಿಕೊಂಡಾಗ ಮಾತ್ರ ನಿಮ್ಮ ಮಕ್ಕಳು ನಿಮಗೆ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡುತ್ತಾರೆ. ಜೀವನ ಚಕ್ರವಿದ್ದ ಹಾಗೆ ಅನೂಚಾನವಾಗಿ ತಿರುಗುತ್ತಲೇ ಇರುತ್ತದೆ. ನಾವು ಬಿತ್ತಿದ್ದೇ ಬೆಳೆ, ಮಾಡಿದ್ದೇ ಕರ್ಮ. ಕರ್ಮದಿಂದ ಯಾವ ಮನುಷ್ಯನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೂ ಹೆತ್ತವರನ್ನು ದೂರ ತಳ್ಳಬೇಡಿ.